ನಾನೊಬ್ಬ ಡಾಕ್ಟರ್. ನನಗೆ 18 ವರ್ಷದ ಒಬ್ಬಳು ಮಗಳಿದ್ದಳು. ನಾನು ಅವಳ ಕಾಲೇಜ್ ಅಡ್ಮಿಷನ್ ಮಾಡುವಾಗ ಅದೇ ಕಾಲೇಜಿನಲ್ಲಿ ನನ್ನ ಮಗಳಂತೆಯೇ ಮುಖಚರ್ಯೆ ಹೊಂದಿರುವ ಒಬ್ಬಳು ಹುಡುಗಿ ಸಹ ಅಡ್ಮಿಷನ್ಗೆ ಬಂದಿದ್ದಳು. ನಾನು ಮೊದಲ ಸಲ ಆ ಹುಡುಗಿಯನ್ನು ನೋಡಿದಾಗ ನನಗೆ ಆಶ್ಚರ್ಯವಾಯಿತು. ಅವಳು ನನ್ನ ಮಗಳಂತೆಯೇ ಇದ್ದಳು. ಎಷ್ಟೊಂದು ಹೋಲಿಕೆ ಎಂದರೆ ಅವಳಿ ಜವಳಿಗಳಂತೆ ಕಾಣುತ್ತಿದ್ದಳು. ಆದರೆ ನನ್ನ ಹೆಂಡತಿ ಒಂದೇ ಮಗುವಿಗೆ ಜನ್ಮ ನೀಡಿದ್ದಳು. ನಾನು ಸತ್ಯವನ್ನು ಅರಿಯಲು ಇದರ ಹಿಂದೆ ಹೋದಾಗ ನಾನು ನನ್ನ ಪ್ರಜ್ಞೆಯನ್ನು ಕಳೆದುಕೊಂಡೆ. ಇಂಟರ್ ಪರೀಕ್ಷೆ ಮುಗಿದ ನಂತರ ನಳಿನಿ ಒಂದು ಕಾಲೇಜಿನಲ್ಲಿ ಪ್ರವೇಶ ಪಡೆದಳು. ಆಕಸ್ಮಿಕವಾಗಿ ಜ್ಯೋತಿ ಎಂಬ ಹೆಸರಿನ ಅವಳಂತೆ ಇರುವ ಹುಡುಗಿ ಕೂಡ ಅದೇ ತರಗತಿಗೆ ದಾಖಲಾಗಿದ್ದಳು. ಮೊದಮೊದಲು ಎಲ್ಲರೂ ಕೂಡ ಅವರಿಬ್ಬರು ಅವಳಿ ಜವಳಿ ಸಹೋದರಿಯರು ಎಂದು ಅಂದುಕೊಂಡಿದ್ದರು. ಆದರೆ ಸ್ವಲ್ಪ ಸಮಯದಲ್ಲೇ ಅವರಿಬ್ಬರು ಅವಳಿ ಜವಳಿ ಸಹೋದರಿಯರು ಅಲ್ಲ ಎಂಬುದು ಅರಿವಾದಾಗ ಎಲ್ಲರೂ ಕೂಡ ಅಚ್ಚರಿಪಟ್ಟರು. ಜನರ ಕುತೂಹಲಕ್ಕೆ ಪಾರವೇ ಇರಲಿಲ್ಲ. ಆಗ ಜ್ಯೋತಿ ಹೇಳಿದಳು, ನಾನು ಇದೇ ವರ್ಷ ಕಾನ್ಪುರದಿಂದ ಬಂದಿದ್ದೇನೆ. ನಳಿನಿಯನ್ನು ನಾನು ಈ ಮೊದಲು ನೋಡಲೇ ಇಲ್ಲ. ಅವಳ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ ಎಂದಳು. ಅವರಿಬ್ಬರು ಸಹಪಾಠಿಯಾಗಿದ್ದರಿಂದ ಅಲ್ಲದೆ ಎಲ್ಲಾ ಕಡೆ ಅವರಿಬ್ಬರ ಬಗ್ಗೆ ಚರ್ಚೆ ನಡೆಯುವುದರಿಂದಾಗಿಯೇ ಅವರಿಬ್ಬರಲ್ಲಿ ಒಂದು ಉತ್ತಮವಾದ ಸ್ನೇಹ ಬೆಳೆಯಿತು. ಜ್ಯೋತಿ ತುಂಬಾ ಬುದ್ಧಿವಂತೆ ಮತ್ತು ಚಂಚಲ ಹುಡುಗಿಯಾಗಿದ್ದಳು. ಆದರೆ ನಳಿನಿ ಸ್ವಲ್ಪ ನಾಚಿಕೆ ಸ್ವಭಾವದವಳು, ಅಲ್ಲದೆ ತನ್ನಲ್ಲೇ ತಾನು ಕುಗ್ಗಿದವಳಂತೆ ಇರುತ್ತಿದ್ದಳು. ಜ್ಯೋತಿ ತನ್ನ ಜೀವನವನ್ನು ಉತ್ಸಾಹಿತಳಾಗಿ ಸಂತೋಷದಲ್ಲೇ ಸಮಯ ಕಳೆಯುತ್ತಿದ್ದಳು. ಅವಳೊಂದು ಹರಿಯುವ ನದಿಯ ತರಹ ಕಾಣುತ್ತಿದ್ದಳು. ಆದರೆ ಅದೇ ನಳಿನಿ ಶಾಂತ ಸ್ಥಿರವಾದ ನೀರಿನ ಹಾಗೆ ಇದ್ದಳು. ಇದೇ ಅಂತರಗಳಿಂದಾಗಿ ನಾವು ಅವರಲ್ಲಿ ಯಾರು ನಳಿನಿ ಮತ್ತು ಯಾರು ಜ್ಯೋತಿ ಎಂಬುದಾಗಿ ಕಂಡುಹಿಡಿಯುತ್ತಿದ್ದೆವು. ಅಲ್ಲದೆ ಅವರಿಬ್ಬರ ವೇಷಭೂಷಣ ಮತ್ತು ಕೂದಲನ್ನು ಒಂದೇ ರೀತಿ ರಚನೆ ಮಾಡಿ ನಿಲ್ಲಿಸಿದ್ರೆ ಅವರ ಪೋಷಕರು ಸಹ ಮೋಸ ಹೋಗುತ್ತಿದ್ದರು. ನಿಧಾನವಾಗಿ ಈ ಸುದ್ದಿಯು ಅವರವರ ಮನೆಗಳಿಗೂ ತಲುಪಿತ್ತು. ಆದರೆ ನಳಿನಿಯ ಮನೆಯವರು ಈ ಸುದ್ದಿಯನ್ನು ಕೇಳಿದಾಗ ಹೆಚ್ಚಿನ ಆಸಕ್ತಿ ತೋರಿಸಲಿಲ್ಲ. ಅವರು ನಗುನಗುತ್ತಲೇ ಆ ಮಾತನ್ನು ಮರೆತು ಬಿಟ್ಟರು. ಬಹುಶಃ ನಳಿನಿಯ ತಾಯಿ ವಿಫುಲಾರವರ ಸ್ಮರಣ ಶಕ್ತಿಯು ಕುಗ್ಗಿತ್ತು. ಆದರೆ ವಕೀಲರಾದ ನಳಿನಿಯ ಅಪ್ಪ ಒಂದು ಕಿವಿಯಲ್ಲಿ ಕೇಳಿ ಇನ್ನೊಂದು ಕಿವಿಯಿಂದ ಆ ಸುದ್ದಿಯನ್ನು ಬಿಟ್ಟು ಬಿಟ್ಟರು. ಅಲ್ಲದೆ ಅವರು ಯಾವಾಗ ಹೆಣ್ಣು ಮಕ್ಕಳಿಗೆ ಮಹತ್ವವನ್ನು ಕೊಡುತ್ತಿದ್ದರು. ಅವರು ಅದರ ಬಗ್ಗೆ ಚಿಂತಿಸುವ ಗೋಜಿಗೆ ಹೋಗಲಿಲ್ಲ. ಆದರೆ ಜ್ಯೋತಿಯ ತಂದೆ ಡಾಕ್ಟರ್ ಪ್ರಶಾಂತ್ಗೆ ಇದನ್ನೆಲ್ಲ ಕೇಳಿದಾಗ ಸ್ವಲ್ಪ ಆಶ್ಚರ್ಯವೂ ಆಗಿತ್ತು. ಅವರ ಏಕಮಾತ್ರ ಪುತ್ರಿ ಜ್ಯೋತಿಯಾಗಿದ್ದಳು. ಅವರು ತುಂಬಾ ಸಂತೋಷದಿಂದ ಅವಳ ಬಗ್ಗೆ ಕಾಳಜಿ ವಹಿಸುತ್ತಿದ್ದರು. ಅವಳಿಗೆ ಸಂಬಂಧಿಸಿದ ಸಣ್ಣ ಪುಟ್ಟ ವಿಚಾರಗಳ ಬಗ್ಗೆಯೂ ಹೆಚ್ಚಿನ ಗಮನ ನೀಡುತ್ತಿದ್ದರು. ಅಲ್ಲದೆ ಅವಳ ಆಸೆಗಳನ್ನೆಲ್ಲ ನೆರವೇರಿಸಿ ತಾನೂ ಸಹ ಸಂತೋಷ ಪಡೆದುಕೊಳ್ಳುತ್ತಿದ್ದರು. ಅವರ ಪತ್ನಿ ಹೆರಿಗೆ ಸಮಯದಲ್ಲಿ ನವಜಾತ ಶಿಶುವನ್ನು ಹೆತ್ತು ಈ ಪ್ರಪಂಚದಿಂದಲೇ ದೂರವಾಗಿದ್ದಳು. ಅವರು ತನ್ನ ಮಗಳಿಗೆ ಯಾವುದೇ ಕೊರತೆ ಬರದಂತೆ ಸಾಕಿದ್ದರು. ಮಗಳೇ ಅವರ ಸರ್ವಸ್ವವಾಗಿದ್ದಳು. ಅದಕ್ಕೋಸ್ಕರ ಅವರು ಎರಡನೇ ಮದುವೆ ಸಹ ಆಗಲಿಲ್ಲ. ಜ್ಯೋತಿಯ ಕಾಲೇಜಿನ ವಾರ್ಷಿಕೋತ್ಸವಕ್ಕೆ ಡಾಕ್ಟರ್ ಪ್ರಶಾಂತ್ ಎಂದಿನಂತೆ ಅಲ್ಲಿಗೆ ಬಂದಿದ್ದರು. ಆಗ ಜ್ಯೋತಿಯು ತನ್ನ ಸ್ನೇಹಿತೆ ನಳಿನಿಯನ್ನು ಅವರಿಗೆ ಭೇಟಿ ಮಾಡಿಸಿದಳು. ನಳಿನಿ ಅವರಿಗೆ ನಮಸ್ಕರಿಸಿದಳು. ಅವರಿಬ್ಬರ ಸಮಾನತೆಯನ್ನು ನೋಡಿ ಡಾಕ್ಟರ್ ಪ್ರಶಾಂತ್ ನಿಶ್ಚಲವಾದರು. ಅವಳನ್ನು ಅವರು ನೋಡುತ್ತಲೇ ಇದ್ದರು. ಇದನ್ನು ನೋಡಿದ ಜ್ಯೋತಿ ಅವರ ಕಣ್ಣಿನ ಎದುರುಗಡೆ ತನ್ನ ಕೈಯನ್ನು ಹಾರಾಡಿಸಿ ನಗುತ್ತಾ ಹೇಳಿದಳು, ಅಪ್ಪ, ಎಲ್ಲಿ ಕಳೆದು ಹೋಗಿದ್ದೀರಿ? ಹೌದಲ್ವಾ, ಇವಳು ನಂತರನೇ ಇದ್ದಾಳಲ್ವಾ ಎಂದು ಕೇಳಿದಳು. ಡಾಕ್ಟರ್ ಪ್ರಶಾಂತ್ ಒಂದು ಕ್ಷಣ ಅವರ ಪ್ರಜ್ಞೆಯನ್ನೇ ಕಳೆದುಕೊಂಡಿದ್ದರು. ನಂತರ ವಾಸ್ತವಕ್ಕೆ ಬಂದು ಕೇಳಿದರು, ನಿನ್ನ ಹೆಸರೇನು? ಅವಳು ಹೇಳಿದಳು, ನಳಿನಿ. ನಿನ್ನ ಅಪ್ಪ ಅಮ್ಮ ಬಂದಿದ್ದಾರಾ? ಆಗ ನಳಿನಿ ಬೇಸರದಿಂದ ಇಲ್ಲ ಎಂದು ಹೇಳಿದಳು. ಯಾಕೆ? ಗೊತ್ತಿಲ್ಲ, ಬಹುಶಃ ಅವರಿಗೆ ಆಸಕ್ತಿ ಇಲ್ಲದಿರಬಹುದು ಎಂದು ನಳಿನಿ ಹೇಳಿದಳು. ಡಾಕ್ಟರ್ ಪ್ರಶಾಂತ್ ಒಂದು ಮುಗುಳ್ನಗೆಯೊಂದಿಗೆ ಅವಳನ್ನು ಪ್ರೋತ್ಸಾಹಿಸುವ ಸ್ವರದಲ್ಲಿ ಹೇಳಿದರು, ಓಕೆ ಮಗಳೇ, ಹೋಗು ಎಂದರು. ನಂತರ ಜ್ಯೋತಿ ಮತ್ತು ನಳಿನಿ ಕೈ ಕೈ ಹಿಡಿದುಕೊಂಡು ನಲಿಯುತ್ತಾ ಅಲ್ಲಿಂದ ಹೋಗಿ ವಿದ್ಯಾರ್ಥಿಗಳ ಸಾಲಿನಲ್ಲಿ ಕುಳಿತರು. ಪ್ರಶಾಂತ್ ಕಾರ್ಯಕ್ರಮವನ್ನು ನೋಡುತ್ತಲೇ ಇದ್ದರು. ಆದರೆ ಅವರ ಗಮನ ಮಾತ್ರ ಬೇರೆ ಕಡೆ ಇತ್ತು. ಕುಳಿತಲ್ಲೇ ಅವರು ಯೋಚಿಸಿದರು, ನಳಿನಿಯ ಮನೆ ಅಡ್ರೆಸ್ ಮತ್ತು ಫೋನ್ ನಂಬರ್ ಕೇಳಲು ಮರೆತು ಹೋದೆ ಎಂದು. ವಾರ್ಷಿಕೋತ್ಸವದ ಸಮಾರೋಪ ಸಂದರ್ಭದಲ್ಲಿ ಅವರ ಮಗಳು ಜ್ಯೋತಿ ತಂದೆ ಹತ್ತಿರ ಬಂದು ಹೇಳಿದಳು, ಅಪ್ಪ, ನಳಿನಿಯನ್ನು ಸಹ ಒಟ್ಟಿಗೆ ಕರೆದುಕೊಂಡು ಹೋಗಿ ಅವಳ ಮನೆಯ ತನಕ ಬಿಟ್ಟು ಬರೋಣ ಎಂದಳು. ಆಗ ಪ್ರಶಾಂತ್ ರವರು ಕೇಳಿದರು, ಯಾಕೆ ಮಗಳೇ, ಅವಳ ಮನೆಯಿಂದ ಯಾರು ಇಷ್ಟರವರೆಗೆ ಕರೆದುಕೊಂಡು ಹೋಗಲು ಬರಲಿಲ್ವಾ? ಹಾಗೇನಿಲ್ಲ ಅಪ್ಪ, ಅವಳ ಅಣ್ಣ ಬಂದಿರಬಹುದು. ಆದರೆ ನಾನು ಅವಳ ಮನೆಯನ್ನು ನೋಡಲು ಇಚ್ಛಿಸ್ತೇನೆ ಎಂದಾಗ ಡಾಕ್ಟರ್ ಪ್ರಶಾಂತ್ ಸರಿ ಎಂದು ಹೇಳಿದರು. ಆಗಲೇ ಅವಳ ಅಣ್ಣ ಬೈಕ್ ತಂದು ಹೊರಗಡೆ ನಳಿನಿಗಾಗಿ ಕಾಯುತ್ತಿದ್ದ. ಆದರೆ ಜ್ಯೋತಿ ಹಠ ಮಾಡಿ ನಳಿನಿಯನ್ನು ತನ್ನ ಕಾರಿನಲ್ಲಿ ಕೂರಿಸಿದಳು. ನಳಿನಿ ಏನೂ ಮಾತನಾಡಲಿಲ್ಲ. ಇದರ ಸಲುವಾಗಿ ಡಾಕ್ಟರ್ ಪ್ರಶಾಂತ್ ಸಹ ಅವರ ಮನೆಯನ್ನು ನೋಡಿದರು. ಅವಳು ಕಾರಿನಿಂದ ಇಳಿದಾಗ ಡಾಕ್ಟರ್ ಪ್ರಶಾಂತ್ ಕೇಳಿದರು, ನಿಮ್ಮಲ್ಲಿ ಫೋನ್ ಇದೆಯಾ? ಮನೆಯಲ್ಲಿ ಇಲ್ಲ, ಆದರೆ ತಂದೆಯ ಕಚೇರಿಯಲ್ಲಿದೆ ಎಂದಳು ನಳಿನಿ. ಹಾಗಾದ್ರೆ ನಂಬರ್ ಹೇಳು ಎಂದು ಡಾಕ್ಟರ್ ಪ್ರಶಾಂತ್ ಚಿಕ್ಕ ಡೈರಿಯಲ್ಲಿ ಅವರ ನಂಬರ್ ಬರೆದುಕೊಂಡರು. ಧನ್ಯವಾದ ಎಂದು ಹೇಳಿ ನಳಿನಿ ತನ್ನ ಮನೆ ಕಡೆಗೆ ಹೊರಟಳು. ಪ್ರಶಾಂತ್ ರಾತ್ರಿ ಪೂರ್ತಿ ನಿದ್ದೆ ಮಾಡಲೇ ಇಲ್ಲ. ಅವರ ಹೃದಯದಲ್ಲಿ ತುಂಬಾ ಕಳವಳವಿತ್ತು.
ಎರಡು ಹುಡುಗಿಯರು ಒಂದೇ ರೀತಿಯಾಗಿ ಒಂದೇ ಪ್ರಾಯದವರಾಗಿ ಇಷ್ಟು ಸಮಾನತೆ ಹೇಗೆ ಎಂಬ ಒಂದು ಗೊಂದಲದಿಂದಲೇ ಅವರು ಆಗ ರಾತ್ರಿಯನ್ನು ಕಳೆದರು. ಮರುದಿನ ಅವರು ನಳಿನಿಯ ತಂದೆಗೆ ಫೋನ್ ಮಾಡಿದರು. ಅವರು ಫೋನಿನ ಮುಖಾಂತರವೇ ತನ್ನ ಪರಿಚಯ ಮಾಡಿಕೊಂಡರು. ಆಗ ಡಾಕ್ಟರ್ ಪ್ರಶಾಂತ್ ಕೇಳಿದರು, ನಿಮ್ಮ ಮಗಳು ನಳಿನಿಯ ಜನ್ಮ 4ನೇ ತಾರೀಕು ಜನವರಿ 1976ರಲ್ಲಿ ಕಾನ್ಪುರದ ಭಾರತ ಆಸ್ಪತ್ರೆಯಲ್ಲಿ ಆಗಿತ್ತೆ ಎಂದು ಕೇಳಿದಾಗ ಆ ಕಡೆಯಿಂದ ವಕೀಲರ ಸ್ವರವು ಕೇಳಿತು. ಹೌದು, ಸರಿಯಾಗಿ ಹೇಳಿದ್ದೀರಿ. ದಿನಾಂಕ ಮತ್ತು ಇಸವಿಯು ನನಗೆ ಯಾಕೆ ನೆನಪಿದೆ ಅಂದರೆ ನನ್ನ ಮಗನ ಜನ್ಮ ದಿನಾಂಕ ಸಹ ಅದೇ ಆಗಿದೆ. ರಾತ್ರಿ 12:10 ಎಂದು ಹೇಳಿದರು. ಡಾಕ್ಟರ್ ಪ್ರಶಾಂತ್ ಫೋನಲ್ಲಿ ಮಾತನಾಡುತ್ತಿರುವಾಗಲೇ ಅಚ್ಚರಿಯಿಂದ ಎದ್ದರು. ಇದೇ ಸಮಯದ ಹತ್ತಿರ ನನ್ನ ಮಗಳು ಜ್ಯೋತಿಯೂ ಸಹ ಜನಿಸಿದ್ದಾಳೆ. ಅವರು ಮನಸ್ಸಿನಲ್ಲಿ ಯೋಚಿಸಿದರು. ಇಷ್ಟರವರೆಗೆ ಇದೊಂದು ಕಥೆಗಳ ಹಾಗೆ ಓದಲು ಸಿಕ್ತಿತ್ತು. ಆದರೆ ವಾಸ್ತವಿಕ ಜೀವನದಲ್ಲೂ ಕೂಡ ಹೀಗೆ ಆಗಲು ಸಾಧ್ಯವೇ? ಡಾಕ್ಟರ್ನ ವೈಜ್ಞಾನಿಕ ಮನಸ್ಸು ಇದನ್ನು ಒಪ್ಪಲು ತಯಾರಿರಲಿಲ್ಲ. ಇಬ್ಬರು ಒಂದೇ ರೀತಿಯ ಅವಳಿ ಜವಳಿ ಅಂತಿರುವ ಹುಡುಗಿಯರು ಎರಡು ಪರಿವಾರದಲ್ಲಿ ಒಂದೇ ಸಮಯದಲ್ಲಿ ಜನಿಸಲು ಸಾಧ್ಯ ಇಲ್ಲ. ಡಾಕ್ಟರ್ ಪ್ರಶಾಂತ್ ಎಲ್ಲೋ ಕಳೆದು ಹೋದಂತೆ ಮೌನವಾಗಿ ಇರುತ್ತಿದ್ದರು. ಗಂಟೆಗಳ ಕಾಲ ಯೋಚಿಸುತ್ತಲೇ ಇದ್ದರು. ಆದರೆ ಯಾವುದೇ ಒಂದು ದಾರಿ ಅವರಿಗೆ ತೋಚಲಿಲ್ಲ. ಜ್ಯೋತಿಗೆ ತನ್ನ ತಂದೆಯ ಈ ಪರಿಸ್ಥಿತಿಗೆ ಕಾರಣವೇನೆಂಬುದು ಗೊತ್ತಿರಲಿಲ್ಲ. ಆದರೆ ತನ್ನ ತಂದೆ ಏನೋ ದುಃಖ ಮತ್ತು ಚಿಂತೆಯಿಂದ ಇದ್ದಾರೆಂದು ಅರಿತಿದ್ದಳು. ಒಂದು ದಿವಸ ತನ್ನ ತಂದೆಯ ಕೊರಳಲ್ಲಿ ತೂಗಾಡುತ್ತಾ ಹೇಳಿದಳು, ನನ್ನಿಂದ ಏನಾದರೂ ತಪ್ಪಾಗಿದೆಯಪ್ಪ? ಇಲ್ಲ ಮಗಳೇ. ಮತ್ತ್ಯಾಕೆ ನೀವು ಈ ರೀತಿ ಮೌನವಾಗಿದ್ದೀರಾ? ನೀವು ಇಷ್ಟು ಗಂಭೀರವಾಗಿರುವುದನ್ನು ನೋಡಿ ನನಗೆ ತುಂಬ ಬೇಸರವಾಗ್ತಿದೆ ಅಪ್ಪ. ಡಾಕ್ಟರ್ ಪ್ರಶಾಂತ್ ತನ್ನ ಮಗಳ ಕೆನ್ನೆಯನ್ನು ತಟ್ಟಿ ನಗುತ್ತಾ ಹೇಳಿದರು, ಮಗಳೇ, ನಿನ್ನ ಗೆಳತಿ ನಳಿನಿಯನ್ನು ಆದಿತ್ಯವಾರ ಮನೆಗೆ ಕರೆದುಕೊಂಡು ಬಾ. ನಾವೆಲ್ಲರೂ ಒಟ್ಟಾಗಿ ಕುಳಿತು ಬ್ಯಾಡ್ಮಿಂಟನ್ ಆಡೋಣ ಎಂದರು. ಜ್ಯೋತಿ ಸಂತೋಷದಿಂದ ಒಪ್ಪಿದಳು. ಪ್ರಶಾಂತ್ನ ವೈಜ್ಞಾನಿಕ ಮನಸ್ಸು ಏನೋ ಪರೀಕ್ಷೆ ಮಾಡಬೇಕೆಂದು ಬಯಸಿತ್ತು. ಆದಿತ್ಯವಾರ ಕಾರಿನಲ್ಲಿ ಜ್ಯೋತಿ ತನ್ನ ಗೆಳತಿಯನ್ನು ಮನೆಯಿಂದ ಕರೆದುಕೊಂಡು ಬರಲು ಹೋದಳು. ಡಾಕ್ಟರ್ ಪ್ರಶಾಂತ್ ವರಾಂಡದಲ್ಲಿ ಕಳವಳದೊಂದಿಗೆ ಆ ಕಡೆ ಈ ಕಡೆ ಹೋಗುತ್ತಾ ಯೋಚಿಸುತ್ತಿದ್ದರು. ಈ ಒಂದು ಪರೀಕ್ಷೆಗಾಗಿ ಅವರು ಗಂಟೆಗಟ್ಟಲೆ ಕಾಯುತ್ತಿದ್ದರು. ಸಮಯವೂ ಮೀರುತ್ತಿತ್ತು. ಆದರೆ ಜ್ಯೋತಿಯ ಯಾವುದೇ ಪತ್ತೆ ಇರಲಿಲ್ಲ. ಕೊನೆಯದಾಗಿ ಕಾರ್ ಬಂಗಲೆಯ ಒಳಗೆ ಬಂತು. ಆದರೆ ಇದೇನಿದು, ನಳಿನಿ ಅವರ ಜೊತೆ ಬಂದಿರಲಿಲ್ಲ. ಜ್ಯೋತಿಯು ಬೇರೆ ಹುಡುಗಿಯನ್ನು ಕರೆದುಕೊಂಡು ಬಂದಿದ್ದಳು. ತನ್ನ ತಂದೆಯ ಮನಸ್ಸಿನಲ್ಲಿ ಏನೆಲ್ಲ ನಡೆಯುತ್ತಿದೆ ಎಂದು, ಯಾಕಾಗಿ ಅವರು ಅವಳ ಒಂದು ವಿಶೇಷವಾದ ಗೆಳತಿಯನ್ನು ಕರೆತರಲು ಹೇಳಿದ್ದರೆಂದು ಜ್ಯೋತಿಗೇನು ಗೊತ್ತು. ಅವಳು ಹೆಮ್ಮೆಯಿಂದ ಹೇಳಿದಳು, ಬನ್ನಿ ಹೋಗುವ, ಆಟ ಆಡುವ. ಗೀತಾ ಇದ್ದಾಳೆ ನಮ್ಮ ಜೊತೆ ಬ್ಯಾಡ್ಮಿಂಟನ್ಗೆ ಎಂದು ಹೇಳಿದಾಗ ಡಾಕ್ಟರ್ ಪ್ರಶಾಂತ್ ಇದಕ್ಕೆ ಏನು ಹೇಳುವುದು? ಅವರು ಬಿಟ್ಟ ಬಾಣ ಎಲ್ಲಿಗೋ ಹೋಗಿ ಬಿದ್ದಿತ್ತು. ಅವರು ಮೆಲ್ಲ ಸ್ವರದಲ್ಲಿ ಕೇಳಿದರು, ಅದು ನಿನ್ನ ಇನ್ನೊಬ್ಬಳು ಗೆಳತಿ ಇದ್ದಾಳಲ್ಲ, ಎಂಥವಳ ಹೆಸರು? ಹಾ, ನಳಿನಿ. ಅವಳನ್ನು ಯಾಕೆ ಕರೆದುಕೊಂಡು ಬರಲಿಲ್ಲ ನೀನು? ಜ್ಯೋತಿಗೆ ನಗು ಬಂತು. ಅಪ್ಪ, ಅವಳಿಗೆ ಆಟ ಆಡಲು ಯಾವ ಆಸಕ್ತಿನೂ ಇಲ್ಲ ಎಂದಾಗ ಡಾಕ್ಟರ್ ಪ್ರಶಾಂತ್ ಮನಸ್ಸಿನಲ್ಲಿಯೇ ತನ್ನನ್ನೇ ತಾನು ಶಪಿಸಿದರು. ಆದರೆ ಏನು ಮಾಡೋದು? ಡಾಕ್ಟರ್ ಪ್ರಶಾಂತ್ ಅವರ ಮಗಳಿಗೆ ಮಾತು ಕೊಟ್ಟಿದ್ದರು. ಅದಕ್ಕಾಗಿ ಮನಸ್ಸಿಲ್ಲದೆ ಇದ್ದರೂ ಕೂಡ ಅವರು ಆಟವನ್ನು ಆಡಿದರು. ಮಕ್ಕಳ ಜೊತೆ ಆಟವಾಡುತ್ತಾ ಅವರು ವಾಸ್ತವವನ್ನು ಮರೆತರು. ತನ್ನ ಪರೀಕ್ಷೆ ಮತ್ತು ಅದರ ಪರಿಣಾಮ, ಅದರ ಗೊಂದಲಗಳನ್ನು ಲೆಕ್ಕ ಹಾಕುತ್ತಲೇ ಆಟವಾಡುತ್ತಿದ್ದರು. ಒಂದು ದಿನ ನಳಿನಿ ಆಕಸ್ಮಿಕವಾಗಿ ಡಾಕ್ಟರ್ ಪ್ರಶಾಂತ್ ರವರ ಕ್ಲಿನಿಕ್ಗೆ ಬಂದಿದ್ದಳು. ಅವಳ ಕೊರಳ ಹತ್ತಿರ ಬಾತು ಹೋಗಿತ್ತು. ಯಾಕಂದ್ರೆ ಅವಳಿಗೆ ಬಾಚಿ ಹಲ್ಲುಗಳಲ್ಲಿ ಬಹಳಷ್ಟು ನೋವಿತ್ತು. ಡಾಕ್ಟರ್ ಪ್ರಶಾಂತ್ ರವರಿಗೆ ಏನೂ ಪ್ರಯಾಸವಿಲ್ಲದೆ ಈ ಪರೀಕ್ಷೆಯನ್ನು ಮಾಡುವಂತಹ ಒಂದು ಸುಳಿವು ಕೈಗೆ ಸಿಕ್ಕಿತು. ಜ್ಯೋತಿಯೊಂದಿಗೆ ಆಟದ ನೆಪ ಮಾಡಿ ನಳಿನಿಯನ್ನು ಹೇಗಾದ್ರೂ ಮಾಡಿ ಮನೆಗೆ ಕರೆತಂದು ಇದನ್ನೆಲ್ಲ ಮಾಡುವ ಅಂದುಕೊಂಡಿದ್ದರು. ಆದರೆ ಅವರಿಗೆ ಇದೊಂದು ಉತ್ತಮ ಅವಕಾಶವಾಗಿತ್ತು. ಆದ್ದರಿಂದ ಈಗ ವಾಸ್ತವದಲ್ಲಿ ಅವಳ ಹಲ್ಲಿನ ಪರೀಕ್ಷೆಗೆ ಒಳಪಡಿಸಿ ತಮಾಷೆಯ ಮುಖಾಂತರವೇ ತನ್ನ ಸಂಶಯವನ್ನು ದೂರ ಮಾಡಬಹುದು ಎಂದುಕೊಂಡರು. ನಳಿನಿಯ ಬಾಯಿಯನ್ನು ತೆರೆದು ಚಿಕಿತ್ಸೆ ಮಾಡಿದರು. ಜೊತೆಗೆ ಅವಳನ್ನು ಸರಿಯಾಗಿ ಗಮನಿಸುತ್ತಿದ್ದರು. ಅವಳ ಬಾಯಿಯಲ್ಲಿ ಸಂಪೂರ್ಣವಾಗಿ ಹಿಂದಿನ ಹಲ್ಲುಗಳು ಇರಲಿಲ್ಲ. ಕೇವಲ 2 ಹಲ್ಲುಗಳು ಇದ್ದವು. ಹಾಗೆ ಅವರು ಬೆಳಗ್ಗೆ ಜ್ಯೋತಿಯನ್ನು ಕರೆದು ಅವಳ ಹಲ್ಲನ್ನು ಪರೀಕ್ಷಿಸಿದರು. ಅವರು ಒಮ್ಮೆಲೆ ಬೆಚ್ಚಿ ಬಿದ್ದರು. ಯಾಕಂದ್ರೆ ಅವಳ ಬಾಯಿಯಲ್ಲೂ ಸಹ ಹಿಂದೆ ಕೇವಲ 2 ಹಲ್ಲುಗಳು ಇದ್ದವು. ಅವರಿಗೆ ನಂಬಿಕೆ ಬಂತು. ಅವರಿಬ್ಬರು ಅವಳಿ ಜವಳಿಗಳೆಂದು ಅವರು ಅಂದುಕೊಂಡರು. ಮಗಳು ಜನಿಸಿದಾಗ ಯಾರೋ ಕುತಂತ್ರ ಮಾಡಿರಬಹುದು, ಅಥವಾ ನನ್ನ ಇನ್ನೊಬ್ಬಳು ಮಗಳನ್ನು ಯಾರೋ ಕದ್ದುಕೊಂಡು ಹೋಗಿದ್ದಾರೆ ಎಂದು ಅವರ ಮನಸ್ಸು ವಿಲವಿಲ ಒದ್ದಾಡ್ತಿತ್ತು. ಅವರ ಕುತೂಹಲ ಇನ್ನೂ ಕೆರಳಿತು. ಡಾಕ್ಟರ್ ಪ್ರಶಾಂತ್ನ ಹೆಂಡತಿಗೆ 8 ತಿಂಗಳು ತುಂಬಿದ ನಂತರ ಪ್ರಸವಕ್ಕಾಗಿ ವಿದೇಶದಿಂದ ಬಂದಿದ್ದರು. ಅವರ ಹೆಂಡತಿ ಮರಣ ಹೊಂದಿದ ವಿಚಾರವನ್ನು ಕೇಳಿ ಅವರು ಅಲ್ಲಿಂದ ಓಡಿ ಬಂದಿದ್ದರು. ಅವರ ವೈಜ್ಞಾನಿಕ ಜಿಜ್ಞಾಸೆಯು ಅವರನ್ನು ಕಾನ್ಪುರದತ್ತ ಎಳೆಯಿತು. ಅವರು ಆಸ್ಪತ್ರೆಯ ಎಲ್ಲ ರೆಕಾರ್ಡ್ಸ್ಗಳನ್ನು ತೆಗೆದು ಹಾಕಿದರು. ಆದರೆ ರೆಕಾರ್ಡ್ನಲ್ಲಿ ಕೇವಲ ಒಂದು ಮಗುವಿನ ಬಗ್ಗೆ ಮಾತ್ರ ವಿವರಗಳನ್ನು ಬರೆದಿತ್ತು. ಅವರು ನಳಿನಿಯ ರೆಕಾರ್ಡ್ ಅನ್ನು ತೆಗೆದು ನೋಡಲು ಯೋಚಿಸಿದರು. ಮೊದಲು ಆಸ್ಪತ್ರೆಯ ಕೆಲಸಗಾರರು ರೆಕಾರ್ಡ್ಸ್ ಅನ್ನು ಕೊಡಲು ಒಪ್ಪಲಿಲ್ಲ. ಆದರೆ ಡಾಕ್ಟರ್ ಪ್ರಶಾಂತ್ ರವರಿಗೆ ಅದೇ ಆಸ್ಪತ್ರೆಯ ಡಾಕ್ಟರ್ ಮಹೇಶ್ ಎಂಬವರ ಪರಿಚಯವಿತ್ತು. ಅವರು ಅವರನ್ನು ಹೇಗಾದರೂ ಒಪ್ಪಿಸಿ
ನಳಿನಿಯ ರೆಕಾರ್ಡ್ ಅನ್ನು ತೆಗೆದುಕೊಂಡರು. ಅಲ್ಲಿ ವಿಫುಲಾರವರಿಗೆ ಇಬ್ಬರು ಅವಳಿ ಮಕ್ಕಳಿದ್ದ ದಾಖಲೆ ಇತ್ತು. ಅಲ್ಲದೆ ಮಕ್ಕಳಿಬ್ಬರು ಒಂದೇ ಬಳ್ಳಿಯಲ್ಲಿ ಜೋಡಣೆಗೊಂಡಿದ್ದರು. ತೂಕ ಬರೆಯುವ ಸ್ಥಳದಲ್ಲಿ ಮಗುವಿನ ತೂಕವನ್ನು ಆರೋಗ್ಯಕರ ಮಗುವಿನ ತೂಕಕ್ಕೆ ಸಮನಾಗಿ ಬರೆಯಲಾಗಿತ್ತು. ಆದರೆ ಒಂದೇ ನಾಳದ ಸಂಪರ್ಕದಲ್ಲಿ ಬಂದಂತಹ ಮಕ್ಕಳ ತೂಕದಲ್ಲೂ ಸಹ ಸಮಾನತೆ ಇರಲು ಹೇಗೆ ಸಾಧ್ಯ ಎಂದು ಡಾಕ್ಟರ್ ಪ್ರಶಾಂತ್ಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಯಾಕಂದರೆ ಅವಳಿ ಜವಳಿ ಮಕ್ಕಳು ಹುಟ್ಟಿದ ಸಮಯದಲ್ಲಿ ಒಂದು ಆರೋಗ್ಯಕರ ಮಗುವಿನ ತೂಕದಂತೆ ಇನ್ನೊಂದು ಮಗುವಿನ ತೂಕ ಅಷ್ಟೇ ಇರೋದಿಲ್ಲ. ಎರಡನೆಯದಾಗಿ ಹುಡುಗಿ ಎಂಬ ಪದದಲ್ಲಿರುವ ಈ ಕಾರವನ್ನು ಗೀಚಿ ಹುಡುಗ ಎಂದು ಮಾಡಲಾಗಿತ್ತು. ನಂತರ ಹುಡುಗನ ತೂಕ ಎಂದು ಬರೆಯಲಾಗಿತ್ತು. ತಪ್ಪಿ ಬರೆದಿರಬಹುದು ಎಂದು ಡಾಕ್ಟರ್ ಯೋಚಿಸಿದರು. ಅವರು ಪುನಃ ತನ್ನ ಫೈಲ್ನನ್ನು ಸರಿಯಾಗಿ ನೋಡಿದರು. ಇಲ್ಲಿ ಏನಾದರೂ ಒರೆಸಿ ಬರೆದಿದ್ದಾರೆಯೋ ಎಂದು. ಮಗನನ್ನು ಮಗಳು ಮಾಡೋದು ಅಥವಾ ಹುಡುಗನನ್ನು ಹುಡುಗಿ ಮಾಡಿ ಒರೆಸಿ ಪುನಃ ಬೇರೆ ಬರೆಯುವ ಅವಶ್ಯಕತೆ ಏನಿತ್ತು ಎಂದು ಅವರ ತಲೆಯಲ್ಲಿ ಹೊಳೆಯಲೇ ಇಲ್ಲ. ಅವರು ಮೌನವಾಗಿ ಮನೆಗೆ ಬಂದರು. ಅವರಿಗೆ ಅದು ಬಿಡಿಸಲಾಗದ ಒಗ್ಗಟ್ಟಾಗಿತ್ತು. ಇವರಿಬ್ಬರು ಅವಳಿ ಜವಳಿಯಾದರೆ ಅವರ ಮಗು ಎಲ್ಲಿದೆ? ಅದು ಎಲ್ಲಿಗೆ ಹೋಯಿತು? ಅವರ ಉತ್ಸಾಹಕತೆ ಹಾಗೂ ಕುತೂಹಲ ಎಷ್ಟು ತೀವ್ರವಾಗಿತ್ತೆಂದರೆ ರಾತ್ರಿ ಹಗಲು ಇದನ್ನೇ ಯೋಚಿಸುತ್ತಿದ್ದರು. ನಳಿನಿ ಜ್ಯೋತಿಯನ್ನು ಭೇಟಿಯಾಗಲು ಆಗಾಗ ಬರುತ್ತಿದ್ದಳು. ಅವರಿಬ್ಬರನ್ನು ನೋಡಿ ಡಾಕ್ಟರ್ ಪ್ರಶಾಂತ್ಗೆ ತುಂಬಾ ಆನಂದವಾಗ್ತಿತ್ತು. ಅವರೊಂದಿಗೆ ಮಾತುಕತೆಯಲ್ಲೇ ತೊಡಗಿರುತ್ತಿದ್ದರು. ಒಂದು ದಿವಸ ಡಾಕ್ಟರ್ ಪ್ರಶಾಂತ್ ನಳಿನಿ ಮತ್ತು ಜ್ಯೋತಿಯ ರಕ್ತವನ್ನು ಪರೀಕ್ಷೆ ಮಾಡಿದರು. ಅವರಿಬ್ಬರ ಕಾರ್ಡಿಯೋಗ್ರಾಫ್, ಬೆರಳುಗಳ ಅಚ್ಚು, ವಿಭಿನ್ನ ಶರೀರದ ಎಕ್ಸ್ರೇ, ಕಿವಿಗಳ ಪರದೆ, ಕಣ್ಣುಗಳ ಅಕ್ಷಿಪಟಲ ಎಲ್ಲವನ್ನೂ ಕೂಡ ಪರೀಕ್ಷೆಗೆ ಒಳಪಡಿಸಿದರು. ಜ್ಯೋತಿ ನಗುತ್ತಾ ನಳಿನಿಯಲ್ಲಿ ಹೇಳಿದರು, ಬಹುಶಃ ಅಪ್ಪ ನಮಗೆ ಏನಾದರೂ ದೊಡ್ಡ ರೋಗವಿದೆಯೋ ಅಥವಾ ಇನ್ನೂ ಮುಂದೆ ಬರಬಹುದು ಎಂದು ಟೆಸ್ಟ್ ಮಾಡ್ತಿರಬಹುದು. ಅವರಿಗೆ ಈ ರೀತಿ ಏನಾದರೂ ಒಂದು ಪರೀಕ್ಷೆ ಮಾಡೋದ್ರಿಂದ ತುಂಬ ಸಂತೋಷವಾಗುತ್ತದೆ ಎಂದಳು. ಡಾಕ್ಟರ್ ಪ್ರಶಾಂತ್ ಎಷ್ಟು ಬಾರಿ ಪರೀಕ್ಷೆ ಮಾಡಿದರೂ ಕೂಡ ಅದರಲ್ಲಿ ಸಾಬೀತಾಗುತ್ತಿತ್ತು ಅವರಿಬ್ಬರು ಹುಡುಗಿಯರು ಅವಳಿ ಜವಳಿ ಎಂದು. ಅವರು ದ್ವಂದ್ವದಲ್ಲಿ ಯೋಚಿಸ್ತಾ ಇದ್ರು. ಅಂತಿಮವಾಗಿ ಮಾನ್ಯತೆ ಪಡೆದ ಒಂದು ಪರೀಕ್ಷೆಯು ಬಾಕಿ ಇತ್ತು, DNA. ಅದನ್ನು ಮಾಡಲು ಹೋದರೆ ಎಲ್ಲಿ ತಾನು ಜ್ಯೋತಿಯನ್ನು ಕಳೆದುಕೊಳ್ಳಬೇಕಾದೀತೋ ಎಂಬ ಭಯವೂ ಇತ್ತು. ಆದರೆ ಹುಡುಗಿಯರನ್ನು ಮೂರ್ಖರನ್ನಾಗಿ ಮಾಡಿ ಒಪ್ಪಿಸುವ ಎಂದರೆ ಖಂಡಿತವಾಗಿಯೂ ಅವರು ಒಪ್ಪಲು ಸಾಧ್ಯವೇ ಇಲ್ಲ. ಈ ಪರೀಕ್ಷೆಯನ್ನು ಮಾಡುವುದು ಕೂಡ ವಿಚಿತ್ರವಾದ ಸಂಕಷ್ಟವಾಗಿತ್ತು. ಯಾಕಂದರೆ ನಾನೇನಾದರೂ ಆ ಹುಡುಗಿಯರನ್ನು ಒಪ್ಪಿಸಲು ಪ್ರಯತ್ನ ಪಟ್ಟರೆ ನನ್ನನ್ನು ನಿಜವಾಗ್ಲೂ ಹುಚ್ಚನೆಂದು ತಿಳಿದುಕೊಳ್ಳುತ್ತಾರೆ. ಯಾರಾದರೂ ಗಾಯಗೊಂಡ ವ್ಯಕ್ತಿಯ ದೇಹದ ಯಾವುದೇ ಭಾಗದಿಂದ ಮಾಂಸವು ಎದ್ದು ಹೋದರೆ ಅವನದ್ದೇ ತೊಡೆಯ ಭಾಗದ ಮಾಂಸವನ್ನು ತೆಗೆದುಕೊಂಡು ಅಲ್ಲಿಗೆ ಸ್ಥಳಾಂತರ ಮಾಡಬಹುದು. ಅಥವಾ ಬೇರೊಬ್ಬ ವ್ಯಕ್ತಿಯ ಮಾಂಸವನ್ನು ತೆಗೆದು ಆ ಗಾಯಗೊಂಡ ವ್ಯಕ್ತಿಗೆ ಹಾಕಬಹುದು. ಅದು ಒಣಗುತ್ತದೆ. ಆದರೆ ಅವನ ಸ್ವಂತ ಅಪ್ಪ, ಅಮ್ಮ, ಅಣ್ಣ, ತಂಗಿಯ ಮಾಂಸವು ಅವನ ದೇಹದಲ್ಲಿ ಕೆಲಸ ಮಾಡೋದಿಲ್ಲ. ಆದರೆ ಅವಳಿ ಜವಳಿ ಮಕ್ಕಳ ಮಾಂಸವು ಕೆಲಸ ಮಾಡುತ್ತದೆ. ಹಾಗಾಗಿ ಈ ಪರೀಕ್ಷೆಯನ್ನು ಮಾಡಲು ಈ ಹುಡುಗಿಯರು ಎಲ್ಲಿ ಒಪ್ಪುತ್ತಾರೆ? ಒಪ್ಪಲು ಸಾಧ್ಯವೇ ಇಲ್ಲ. ಡಾಕ್ಟರ್ ಪ್ರಶಾಂತ್ ರವರು ಯೋಚಿಸಿದರು. ಎಲ್ಲ ಪರೀಕ್ಷೆಗಳನ್ನು ಮಾಡಿದ ನಂತರ ಸರಿಯಾದ ಫಲಿತಾಂಶವೇ ಸಿಕ್ಕಿದೆ. ಇನ್ನು ಕೊನೆಯದಾಗಿ ಒಂದು ಪರೀಕ್ಷೆ ಬಾಕಿ ಇದೆ. ಈ ಪರೀಕ್ಷೆಯಿಂದ ಎಲ್ಲ ಸಂಶಯಗಳು ದೂರವಾಗುತ್ತೆ. ಆದರೆ ಸಂಶಯವನ್ನು ದೂರ ಮಾಡದೆ ಸಂಶಯವಾಗಿ ಉಳಿಸಿಕೊಳ್ಳುವುದು ಬುದ್ಧಿವಂತರ ಲಕ್ಷಣ ಅಲ್ಲ ಎಂದು ಯೋಚಿಸಿದರು. ಅವರಿಗೆ ಗೊತ್ತಿತ್ತು ಆ ಇಬ್ಬರು ಹುಡುಗಿಯರು ಒಂದೇ ತಾಯಿಯ ಮಕ್ಕಳೆಂದು. ಆದರೆ ಇಲ್ಲಿ ಉದ್ಭವಿಸಿದ ಒಂದು ಪ್ರಶ್ನೆ ಎಂದರೆ ಡಾಕ್ಟರ್ ಪ್ರಶಾಂತ್ ರವರ ಮಗು ಎಲ್ಲಿದೆ ಎಂದು. ಯಾರಾದರೂ ತನ್ನ ಮಗುವನ್ನು ಬದಲಾಯಿಸಿದರೆ, ಆದರೆ ಯಾಕೆ? ಈ ಪ್ರಶ್ನೆಗೆ ಸುಲಭವಾಗಿ ಉತ್ತರ ಕಂಡುಹಿಡಿಯಲು ಅವರಿಂದ ಸಾಧ್ಯವಾಗಲಿಲ್ಲ. ಯಾಕಂದರೆ ಜ್ಯೋತಿಯು ನೋಡಲು ತುಂಬ ಸುಂದರ, ಸ್ವಸ್ಥ, ಒಳ್ಳೆಯ ರೂಪವತಿಯಾಗಿದ್ದು ಯೌವನದ ಕಳೆ ಅವಳ ಮುಖದಲ್ಲಿ ಹೊಳೆಯುತ್ತಿತ್ತು. ಅವಳ ಕಾಲೋ, ಕೈಯೋ, ಕಣ್ಣೋ, ಕಿವಿಯೋ ಯಾವುದೇ ಅಂಗಾಂಗಗಳು ನ್ಯೂನ್ಯತೆಯಿಂದ ಇರಲಿಲ್ಲ. ಬಣ್ಣದಲ್ಲೋ ಚರ್ಮದಲ್ಲೂ ಸಹ ಯಾವುದೇ ರೀತಿಯಿಂದಲೂ ಅವಳಲ್ಲಿ ದೋಷವಿರಲಿಲ್ಲ. ಹಾಗಾಗಿ ಯಾಕೆ ಬದಲಾಯಿಸಿದರು ಈ ಮಗುವನ್ನು? ಈ ಗಂಭೀರವಾದ ಪ್ರಶ್ನೆಯೊಂದಿಗೆ ಅವರು ತನ್ನ ಯೋಚನಾ ಲಹರಿಯಲ್ಲಿ ಮುಳುಗಿದ್ದರು. ಆಗ ಅವರ ಮಿತ್ರ ಅವರನ್ನು ವಾಸ್ತವಕ್ಕೆ ತಂದ. ಏನಾಯಿತು ಪ್ರಶಾಂತ್? ಏನಾದರೂ ಚಿಂತೆಯೇ? ಆಗ ಪ್ರಶಾಂತ್ ಮಿತ್ರನಲ್ಲಿ ಕೇಳಿದರು, ಯಾವುದಾದ್ರೂ ಸ್ತ್ರೀ ತನ್ನ ಮಗುವನ್ನು ಇನ್ನೊಂದು ಪರಿವಾರದೊಂದಿಗೆ ಯಾವೆಲ್ಲ ಕಾರಣಗಳಿಂದಾಗಿ ಬದಲಾಯಿಸ್ತಾಳೆ? ಅವರು ನಗುತ್ತಲೇ ಉತ್ತರಿಸಿದರು, ನಮ್ಮ ಭಾರತೀಯ ಸಮಾಜದಲ್ಲಿ ಮೊದಲ ಆದ್ಯತೆ ಅದು ಹುಡುಗ ಎಂಬ ಕಾರಣಕ್ಕಾಗಿ ಆಗಿರಬಹುದು. ಅದನ್ನು ಪಡೆದುಕೊಳ್ಳಲು ಎಂದು ಹೇಳುವ ಮುಂಚೆಯೇ ಡಾಕ್ಟರ್ ಪ್ರಶಾಂತ್ ಹೇಳಿದರು, ಧನ್ಯವಾದ, ನೀನು ನನ್ನ ಸಮಸ್ಯೆಯನ್ನು ಪರಿಹರಿಸಿದೆ. ಡಾಕ್ಟರ್ ಪ್ರಶಾಂತ್ನ ಮನಸ್ಸಿನಲ್ಲಿ ವಿದ್ಯುತ್ ಪಸರಿಸಿದಂತೆ ಆಯಿತು. ಅವರಿಗೆ ಆಸ್ಪತ್ರೆಯ ರೆಕಾರ್ಡ್ಸ್ನಲ್ಲಿ ಹುಡುಗಿಯನ್ನು ಹುಡುಗ ಎಂದು ಬದಲಾವಣೆ ಮಾಡಿದ್ದು ನೆನಪಿಗೆ ಬಂತು. ಅಲ್ಲದೆ ಮಗುವಿನ ತೂಕ ಬರೆದುದನ್ನು ಕೂಡ ಒರೆಸಿ ಸಾಮಾನ್ಯ ಮಗುವಿನ ತೂಕವನ್ನು ಬರೆದಿದ್ದರು. ಅವರ ವಿಶ್ವಾಸವು ದೃಢವಾಯಿತು. ಇಲ್ಲಿ ಏನು ನಡೆದಿರಬಹುದೆಂದು. ಇನ್ನೊಂದು ದ್ವಂದ್ವ ಏನೆಂದರೆ, ನಳಿನಿಯ ತಂದೆ ಪ್ರತಿಷ್ಠಿತ ವಕೀಲರಾಗಿದ್ದರು. ಅವರಲ್ಲಿ ಹಣದ ಕೊರತೆಯೂ ಇರಲಿಲ್ಲ ಮತ್ತು ವಿದ್ವಾಂಸತ್ವದ ಕೊರತೆಯೂ ಇರಲಿಲ್ಲ. ಡಾಕ್ಟರ್ ಪ್ರಶಾಂತ್ ಒಂದು ದಿನ ಕರೆಯದೆ ಬಂದ ಅತಿಥಿಯ ಹಾಗೆ ನಳಿನಿಯ ಮನೆಗೆ ತಲುಪಿದರು. ವಕೀಲರು ತಮ್ಮ ಪರಿವಾರದೊಂದಿಗೆ ಮನೆಯಲ್ಲೇ ಇದ್ದರು. ನಳಿನಿ ಅವರ ಜೊತೆ ಕೇಳಿದಳು, ಅಂಕಲ್, ಜ್ಯೋತಿ ಬರಲಿಲ್ವಾ? ಅವರು ನಗುತ್ತಾ ಹೇಳಿದರು, ಇಲ್ಲ ಮಗಳೇ, ನಾನು ಮನೆಯಿಂದ ಬರಲಿಲ್ಲ. ಸೀದಾ ಕ್ಲಿನಿಕ್ನಿಂದಲೇ ಇಲ್ಲಿಗೆ ಬಂದು ಬಿಟ್ಟಿದ್ದೇನೆ.
ನಿನ್ನ ಕೈಯಿಂದ 1 ಲೋಟ ಕಾಫಿ ಕುಡಿಯುವ ಎಂದು. ಅವರು ಅಷ್ಟು ಹೇಳಿದಾಗಲೇ ಎಲ್ಲರೂ ನಕ್ಕರು. ವಕೀಲ ಸಾಹೇಬರು ಹೇಳಿದರು, ಕಾಫಿಯೇ ಬೇಕಾ ಅಥವಾ ಬೇರೇನಾದರೂ ಕುಡಿಯಲು ಇಚ್ಛೆ ಇದ್ರೆ ಅದರ ವ್ಯವಸ್ಥೆ ಸಹ ಮಾಡೋಣ ಎಂದರು. ಅವರು ತುಂಬಾ ಶಿಷ್ಟಾಚಾರದಲ್ಲಿ ಅವರ ಮಾತಿನ ಮರ್ಮವನ್ನು ಅರ್ಥ ಮಾಡಿಕೊಂಡು ಹೇಳಿದರು, ಕ್ಷಮಿಸಿ, ಇದರ ಬದಲು ಬೇರೇನೂ ಕುಡಿಯುವುದಿಲ್ಲ ಎಂದರು. ವಿಫುಲಾರವರು ತುಂಬಾ ಸೌಜನ್ಯದೊಂದಿಗೆ ಬಂದು ಕುಳಿತುಕೊಂಡರು. ವಕೀಲ ಸಾಹೇಬ್ರ ಮಕ್ಕಳು ಸಹ ಒಬ್ಬರಂತೆ ಒಬ್ಬರು ಬಂದು ನಮಸ್ತೆ ಹೇಳಿ ಕುಳಿತುಕೊಂಡರು. ಇವರಲ್ಲಿ ಅವಳಿ ಜವಳಿ ಯಾರು ಎಂದು ಕೇಳಿದಾಗ ಆಕಸ್ಮಿಕವಾಗಿ ಬಂದ ಈ ಪ್ರಶ್ನೆಯಿಂದ ವಿಫುಲಾರವರು ದಂಗಾದರು. ನಳಿನಿಗೂ ಕೂಡ ತುಂಬಾ ಆಶ್ಚರ್ಯವಾಯಿತು. ಯಾಕಂದ್ರೆ ಅವಳು ಜ್ಯೋತಿಯಲ್ಲಿ ತನ್ನ ತಮ್ಮ ಮತ್ತು ನಾನು ಅವಳಿ ಜವಳಿ ಎಂದು ಯಾವತ್ತೂ ಹೇಳಿರಲಿಲ್ಲ. ನಳಿನಿ ಹಾಗೂ ಇದು ನನ್ನ ಮಗ ದೀಪಕ್, ಇವರಿಬ್ಬರು ಅವಳಿ ಜವಳಿ ಎಂದು ವಕೀಲ ಸಾಹೇಬ್ರು ನಗುತ್ತಾ ಹೇಳಿದಾಗ ಡಾಕ್ಟರ್ ಪ್ರಶಾಂತ್ ಕಲ್ಲಿನಂತೆ ನೋಡ್ತಾ ಇದ್ರು. ನಂತರ ಒಮ್ಮೆಲೆ ವಿಚಲಿತರಾಗಿ ಮಗನ ಕಡೆ ನೋಡಿದರು. ಅವನನ್ನು ಆಳವಾಗಿ ಗಮನಿಸಿದರು. ಅವನ ಮುಖದ ಹಾವಭಾವ, ಮೂಗು, ಕಣ್ಣು ಎಲ್ಲವೂ ಅವರ ಹಾಗೆ ಇತ್ತು. ಅವನನ್ನು ನೋಡ್ತಾ ಇರುವಾಗ ಒಂದು ವಿಚಿತ್ರವಾದ ಅಲೆಯು ಹೃದಯದಲ್ಲಿ ಓಡಿತು. ಆದರೆ ಸಾಮಾನ್ಯ ಸ್ವರದಲ್ಲಿ ಡಾಕ್ಟರ್ ಪ್ರಶಾಂತ್ ಹೇಳಿದ್ರು, ವಕೀಲ ಸಾಹೇಬ್ರೆ, ಎಂತಹ ಜನರೆಲ್ಲ ಇರ್ತಾರೆ. ಮಕ್ಕಳನ್ನು ಅದಲು ಬದಲು ಮಾಡಲು ಸಹ ಅವರಿಗೆ ನಾಚಿಕೆ ಎಂಬುದು ಇರೋದಿಲ್ಲ. ಒಂದು ಗಂಡು ಮಗು ಬೇಕೆಂದು ಇನ್ನೊಬ್ಬರ ಮಕ್ಕಳನ್ನು ಕದಿಯುತ್ತಾರೆ ಎಂದಾಗ ವಕೀಲ್ ಸಾಹೇಬ್ರು ವಾಸ್ತವದಲ್ಲಿ ಏನು ಹೇಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಆದರೆ ಮನೆಗೆ ಬಂದ ಅತಿಥಿಯ ಮಾತಿಗೆ ಹಾಕೆ ಹಾ ಸೇರಿಸಿ, ಹೌದು ಆಗಿರಬಹುದು, ಈ ಲೋಕದಲ್ಲಿ ಏನೂ ಕೂಡ ಸಂಭವಿಸಬಹುದು ಎಂದು ಹೇಳಿದರು. ಸಂಭವವಲ್ಲ ವಕೀಲ್ ಸಾಹೇಬ್ರೆ, ಹಾಗೇನೆ ಆಗಿದೆ ಎಂದರು. ಅಂಥದ್ದೇ ಒಂದು ಕೇಸ್ ನನ್ನಲ್ಲಿದೆ. ನಾನು ಮನಸ್ಸು ಮಾಡಿದ್ರೆ ಆ ದಂಪತಿಯನ್ನು ಜೈಲಿನ ಸಲಾಕೆ ಹಿಂದೆ ಹಾಕ್ಬೋದು, ಪೂರ್ತಿ ಪರಿವಾರ ಸಮೇತ ಎಂದು ಸ್ವಲ್ಪ ಜೋರಾಗಿ ಹೇಳಿದರು. ವಿಫುಲಾರವರಿಗೆ ಇದನ್ನು ಕೇಳುತ್ತಲೇ ವಿದ್ಯುತ್ ಕರೆಂಟ್ ಹೊಡೆದ ಹಾಗಾಯಿತು. ವಕೀಲ್ ಸಾಹೇಬ್ರಂತೂ ತುಂಬಾ ಉತ್ಸಾಹದಿಂದ ಕೋರ್ಟ್ನಲ್ಲಿ ಕೇಸನ್ನು ಕೇಳುವ ಮತ್ತು ಮಾತನಾಡಿ ವಾದ ವಿವಾದಗಳನ್ನು ಮಾಡಿ ಗೆಲ್ಲುವ ಅಭ್ಯಾಸ ಇದ್ದವರಾಗಿದ್ದರು. ಆದರೆ ಅವರು ಕೂಡ ಬಲಹೀನರಾಗಿ ದಂಗಾಗಿ ನಿಂತು ಅವರ ಮಾತನ್ನು ಕೇಳುತ್ತಿದ್ದರು. ಅವರಿಗೆ ಏನೂ ಅರ್ಥವಾಗಲಿಲ್ಲ. ಡಾಕ್ಟರ್ ಪ್ರಶಾಂತ್ ಬಹುಶಃ ಅಲ್ಲಿಯವರೆಗೂ ತುಂಬಾ ತಾಳ್ಮೆಯಿಂದ ಇದ್ದರು. ನಂತರ ಮೆಲ್ಲನೆ ವ್ಯಂಗ್ಯ ನಗುವಿನೊಂದಿಗೆ ಹೇಳಿದರು, ಆದರೆ ನಾನು ಹಾಗೆ ಮಾಡೋದಿಲ್ಲ ಅಂತ ಹೇಳುತ್ತಾ ತನ್ನ ತೀಕ್ಷ್ಣವಾದ ದೃಷ್ಟಿಯನ್ನು ವಿಫುಲಾರವರ ಮೇಲೆ ಹಾಯಿಸಿದರು. ಅವರು ಒಣಗಿದ ಎಲೆ ಅಲುಗಾಡುವಂತೆ ನಡುಗುತ್ತಿದ್ದರು. ಅವರು ಹೋದ ನಂತರ ವಕೀಲ್ ಸಾಹೇಬ್ರು ವಿಫುಲಾರವರಲ್ಲಿ ಹೇಳಿದರು, ಡಾಕ್ಟರ್ ಪ್ರಶಾಂತ್ ರವರ ಮಾತುಗಳು ಹೇಗಿತ್ತಂದ್ರೆ ಅವರ ನೋಟದಲ್ಲಿ ಏನೋ ನಮ್ಮನ್ನೇ ವ್ಯಂಗ್ಯ ಮಾಡುವಂತಿತ್ತು ಎಂದರು. ವಿಫುಲಾರವರು ತಮ್ಮ ಪತಿಯ ಬಾಯಿಂದ ಈ ಮಾತುಗಳನ್ನು ಕೇಳಿ ಇನ್ನೂ ಕೂಡ ಹೆದರಿದರು. ಅವರ ಅನುಮಾನವು ಈಗ ಸರಿಯಾಗಿತ್ತು. ಡಾಕ್ಟರ್ ಪ್ರಶಾಂತ್ ರವರು ಅವರ ಬಗ್ಗೆನೇ ಹೇಳಿದ್ದಾರೆಂಬುದು ಈಗ ಖಚಿತವಾಗಿತ್ತು. ವಿಫುಲಾ ಏನು ಹೇಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಅವಳು ಎಲ್ಲಿ ಕುಳಿತಿದ್ದಳೋ ಅಲ್ಲೇ ಕುಳಿತು ಜಡವಾಗಿದ್ದಳು. ಅವಳ ಕಣ್ಣ ಮುಂದೆ ಅವರ ಹಿಂದಿನ ಘಟನೆಗಳು ಎದ್ದು ಬಂದವು. ತುಂಬಾ ಹೆಸರುವಾಸಿಯಾದ ವಕೀಲ ಜಗದೀಶ್ವರರ ಪತ್ನಿ ಆಗೋದಕ್ಕಿಂತ ಮುಂಚೆ ವಿಫುಲಾ ತುಂಬಾ ಚಂಚಲ ಹುಡುಗಿಯಾಗಿದ್ದಳು. ತುಂಬಾ ಚಂಚಲ ನಗುಮುಖದ ಹುಡುಗಿಯು 7 ಸಪ್ತಪದಿಗಳನ್ನು ತುಳಿದ ನಂತರ ಬಹುಶಃ ತನ್ನನ್ನೇ ತಾನು ಕಳೆದುಕೊಂಡಳು. ಗಂಡನ ಮನೆಗೆ ಹೋಗಿ ಬಂದ ಮೊದಲ ಸುತ್ತಿನ ನಂತರ ಅವಳ ತವರು ಮನೆಯಲ್ಲಿ ಅವಳ ಆ ನಗುಮುಖ ಅಥವಾ ಸಂತೋಷದಿಂದ ಸಂಭಾಷಣೆಯಲ್ಲಿ ತೊಡಗುವುದನ್ನು ಅವಳ ಹೆತ್ತವರು ಸಹ ಯಾರೂ ನೋಡಲಿಲ್ಲ. ಜಗದೀಶ್ವರರ ಗಂಭೀರವಾದ ವ್ಯಕ್ತಿತ್ವದ ಎದುರು ಅವಳ ಮುಗ್ಧ ವರ್ತನೆಗಳು ಅಡಗಿ ಹೋದವು. ಮೆಲ್ಲನೆ ಅವಳದೆಂಬ ಅಸ್ತಿತ್ವವು ಯಾವುದೂ ಇರಲಿಲ್ಲ. ಜಗದೀಶ್ವರರ ಆಧಾರರಹಿತ ಕೋಪದಿಂದಾಗಿ ಅವಳಿಗೆ ತುಂಬಾ ಸಲ ಅನ್ನಿಸಿತ್ತು ಎಲ್ಲವನ್ನು ಬಿಟ್ಟು ತವರು ಮನೆಗೆ ಹೋಗೋಣ ಎಂದು. ಆದರೆ ಯಾವಾಗಲೂ ಕೂಡ ತನ್ನ ತಾಯಿ ಗಂಡನ ಸೇವೆ ಮೇಲು ಕೀಳು ಎಂದೆಲ್ಲ ಹೇಳಿ ಅರ್ಥ ಮಾಡಿಸಿ ತನ್ನ ಅಸಮರ್ಥತೆ ಹಾಗೂ ಅಸಹಾಯಕತೆಯನ್ನು ಎತ್ತಿ ತೋರಿಸಿ ಹಿಂದೆ ಕಳುಹಿಸುತ್ತಿದ್ದಳು. ಮೊದಲ ಮಗು ಹೆಣ್ಣಾಗಿದ್ದರಿಂದ ವಿಫುಲಾರ ಪತಿಯ ಕಣ್ಣುಗಳಲ್ಲಿ ಬಂದ ಕೋಪದಿಂದಾಗಿ ಅವಳು ನಡುಗಿದಳು. ವಕೀಲ್ ಸಾಹೇಬ್ರು ಬೇರೆಯವರ ಉಪಸ್ಥಿತಿಯಲ್ಲಿ ಏನೂ ಹೇಳುತ್ತಿರಲಿಲ್ಲ. ಆದರೆ ಏಕಾಂತವಾಗಿ ಸಿಕ್ಕಿದಾಗ ವಿಫುಲಾಳ ಮೇಲೆ ಹಲ್ಲು ಮಸೆಯುತ್ತಿದ್ದರು. ನೀನು ಹೆಣ್ಣೆ ಹೆರ್ಬೇಕಿತ್ತ ಎಂದು ಕೇಳುವುದನ್ನು ಮರೆಯುತ್ತಿರಲಿಲ್ಲ. ವಿಫುಲಾಳಿಗೆ ಕಣ್ಣುಗಳಲ್ಲಿ ಬಂದಂತಹ ಕಣ್ಣೀರನ್ನು ತಡೆಯಲು ಆಗುತ್ತಿರಲಿಲ್ಲ. ಮುಖವನ್ನು ತಿರುಗಿಸಿ ಮೌನವಾಗಿ ಅಳುತ್ತಿದ್ದಳು. 2ನೇ ಪ್ರಸವದ ಸಮಯದಲ್ಲಿ ಆ ಕೋಣೆಯಲ್ಲಿ ಅವಳ ಆಯ ಶಬರಿ ಸಹ ಇದ್ದಳು. ವಿಫುಲಾ ಹೆರಿಗೆ ಆದಾಗ ನವಜಾತ ಶಿಶುಗಳನ್ನು ನೋಡಿ ಶಬರಿಯ ಮುಖ ಬಾಡಿ ಹೋಗಿರುವುದನ್ನು ನೋಡಿದಾಗ ವಿಫುಲಾಳ ಮುಖವು ಬಿಳಿಚಿಕೊಂಡಿತು. ಪರಿಣಾಮವಾಗಿ ಶಬರಿ ಮುಖದ ಮೇಲೆ ಫಲಿತಾಂಶ ಎದ್ದು ಕಾಣ್ತಿತ್ತು. ಆದರೂ ಕೂಡ ಪ್ರಶ್ನಾರ್ಥಕವಾಗಿ ವಿಫುಲಾ ಅವಳನ್ನು ನೋಡಿದಳು. ಆದರೆ ಶಬರಿ ನಿಲ್ಲಿಸಿ ಹೇಳುತ್ತಿದ್ದಳು, ಯಜಮಾನಿ, ಈ ಸಲ 2 ಅವಳಿ ಜವಳಿ ಹೆಣ್ಣು ಮಕ್ಕಳೇ ಆಗಿದೆ ಎಂದಾಗ ವಿಫುಲಾಳ ತಲೆಗೆ ಒಂದು ದೊಡ್ಡ ಕಲ್ಲು ಬಿದ್ದ ಹಾಗೆ ಆಯಿತು. ವಿಫುಲಾ ಅವಳ ಎದುರಿಗೆ ಜೀವ ಭಿಕ್ಷೆ ಬೇಡಿದ ಹಾಗೆ, ಏನಾದರೂ ಮಾಡು ಶಬರಿ, ಏನಾದರೂ ಯೋಚನೆ ಮಾಡು ಎಂದು ಕೇಳಿಕೊಳ್ಳುತ್ತಿದ್ದಂತೆಯೇ ಅದನ್ನು ತಾಳಲಾರದೆ ಅವಳು ಅಲ್ಲಿಯೇ ಮೂರ್ಛೆ ಹೋದಳು. ಶಬರಿಯು ವಿಫುಲಾಳ ನೋವು ಮತ್ತು ಗಾಯವನ್ನು ಅರ್ಥ ಮಾಡಿಕೊಂಡಿದ್ದಳು. ಆದರೆ ಶಬರಿ ಅನಕ್ಷರಸ್ತೆ, ಬಡವಿ, ಯಾವ ಬಲದಿಂದ ಅವಳ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಲು ಸಾಧ್ಯ? ಶಬರಿಗೆ ಏನನ್ನಿಸಿತೋ ಅದವಳು ಮಾಡಿದಳು.
ವಿಫುಲಾಳಿಗೆ ಸ್ವಲ್ಪ ಸಮಯದ ನಂತರ ಪ್ರಜ್ಞೆ ಬಂತು. ಆಗ ವಕೀಲ ಸಾಹೇಬ್ರ ಕಣ್ಣಲ್ಲಿ ಸ್ವಲ್ಪ ಪ್ರಸನ್ನತೆ ಕಂಡು ವಿಫುಲಾಳಿಗೆ ಅಚ್ಚರಿಯಾಯಿತು. ಅವರ ಸಂತೋಷವನ್ನು ಅವಳು ಕಣ್ತುಂಬಿದಳು. ನಾನೆಲ್ಲೋ ಕನಸು ಕಾಣುತ್ತಿದ್ದೇನೆ, ಅಥವಾ ಇಷ್ಟು ವರ್ಷಗಳ ಕಾಲ ನನ್ನ ಗಂಡನನ್ನು ಸರಿಯಾಗಿ ನಾನು ಅರ್ಥ ಮಾಡಿಕೊಂಡಿರಲಿಲ್ಲವೇ ಎಂದು ಯೋಚಿಸುತ್ತಾ ಇರುವಾಗ ಅಷ್ಟರಲ್ಲಿ ವಕೀಲ್ ಸಾಹೇಬ್ರು ಹೇಳಿದರು, ನೋಡ್ತಾ ಇರು, ನಾನು ನನ್ನ ಮಗನನ್ನು ಬ್ಯಾರಿಸ್ಟರ್ ಮಾಡುತ್ತೇನೆ ಎಂದರು. ಬ್ಯಾರಿಸ್ಟರ್ ಎಂದು ಕೇಳಿದಾಗ ಅವಳು ಬೆಚ್ಚಿ ಬಿದ್ದಳು. ಅವಳು ತನ್ನ ಕಲ್ಪನಾ ಲೋಕದಿಂದ ವಾಸ್ತವದ ಕಡೆಗೆ ಬಂದಳು. ವಕೀಲ್ ಸಾಹೇಬ್ರು ಆ ಮಗುವನ್ನು ಅವಳ ಮಗ್ಗುಲಲ್ಲಿ ಮಲಗಿಸಿದರು. ಆಗ ವಿಫುಲ ನಡುಗುವ ಕೈಯಿಂದಲೇ ಅನಾಯಾಸವಾಗಿ ಮಗುವಿನ ಲಿಂಗವನ್ನು ಮುಟ್ಟಿ ನೋಡಿದಳು. ಅವಳು ಅಲ್ಲೇ ನಿಶ್ಚಲಳಾದಳು. ಕೃತಜ್ಞ ಪೂರ್ವಕವಾಗಿ ವಿಫುಲ ಶಬರಿಯನ್ನು ನೋಡಿದಳು. ಸ್ವಲ್ಪ ಹೊತ್ತಿನ ನಂತರ ವಕೀಲ್ ಸಾಹೇಬ್ರು ಮರೆಗೆ ಹೋದ್ರು. ವಿಫುಲ ಶಬರಿಯನ್ನು ಸನ್ನೆಯ ಮೂಲಕ ತನ್ನ ಹತ್ತಿರ ಕರೆದು ತನ್ನ 2 ಕೈಗಳಲ್ಲಿದ್ದ ಬಳೆಗಳನ್ನು ಶಬರಿಗೆ ತೊಡಿಸಿದಳು. ವಿಫುಲ ಬಿಕ್ಕಿ ಬಿಕ್ಕಿ ಅವಳೆದುರು ಅಳುತ್ತಿದ್ದಳು. ಶಬರಿ ಮೆಲ್ಲನೆ ಹೇಳಿದಳು, ಚಿಂತೆ ಮಾಡಬೇಡಿ ಯಜಮಾನಿ, ಇಲ್ಲಿ ಒಬ್ಬರು ಡಾಕ್ಟರ್ಗೆ ಗಂಡು ಮಗುವಾಗಿತ್ತು. ಅದರ ಅಮ್ಮ ಹೆರಿಗೆ ಸಮಯದಲ್ಲಿ ತೀರಿ ಹೋಗಿತ್ತು. ಅದನ್ನು ನಾನು ಬದಲಿಸಿದೆ. ತುಂಬಾ ಹೊತ್ತಿನ ತನಕ ಶಬರಿಯು ಅವಳೊಂದಿಗೆ ಪಿಸುಗುಟ್ಟಿ ಮಾತನಾಡುತ್ತಿದ್ದಳು. ನಾನು ನನ್ನ ಜೊತೆ ಇದ್ದ ನರ್ಸ್ಗೆ ಹಣದ ಆಸೆ ತೋರಿಸಿ ದಾಖಲೆಗಳನ್ನು ಬದಲಿಸಿದ್ದೇನೆ. ವಿಫುಲ ಕೇಳುತ್ತಲಿದ್ದಳು. ಆದರೆ ಈ ಕೃತ್ಯ ಎಸಗಿದ್ದರಿಂದ ವಿಫುಲ ಹೆಚ್ಚು ನೋವನ್ನು ಅನುಭವಿಸಿದಳು. ಆದರೂ ಕೂಡ ಶಬರಿಗೆ ಕೃತಜ್ಞತೆ ಸಲ್ಲಿಸ್ತಾಳೆ. ನಂತರ ವಿಫುಲ ತನ್ನ ಕತ್ತಿನಲ್ಲಿದ್ದ ಚಿನ್ನದ ಸರವನ್ನು ಆ ನರ್ಸ್ನ ಕೈಯಲ್ಲಿಟ್ಟಳು. ಆಗಲೇ ವಕೀಲ್ ಸಾಹೇಬ್ರು ತುಂಬಾ ಜೋರಾಗಿ ವಿಫುಲಾರವರನ್ನು ಕರೆದರು. ಎಷ್ಟು ಕರೆದರೂ ವಿಫುಲಾರವರಿಗೆ ಕೇಳಿಸಲಿಲ್ಲ. ಅವರು ದೌಡಾಯಿಸಿ ಬಂದು ಜೋರಾಗಿ ಹೇಳಿದರು. ಆಗ ವಿಫುಲ ಒಮ್ಮೆಲೆ ಬೆಚ್ಚಿದರು. ನೀನಿಷ್ಟು ಹೊತ್ತು ಇಲ್ಲಿಯೇ ಮುಖವನ್ನು ಬಾಡಿಸಿ ಕುಳಿತಿದ್ಯಾ ಎಂದು ಕೇಳಿದರು. ವಿಫುಲ ತನ್ನ ತಲೆಯನ್ನು ಹಿಡಿದು ಏನು ಹೇಳದೆ ಅಲ್ಲಿಂದ ಹೋದಳು. ನಳಿನಿ ಕೇಳಿದಳು, ಅಮ್ಮ ತಲೆನೋವಾ ಎಂದು. ದೀಪಕ್ ಕೂಡ ಕೇಳಿದ, ನಾನು ತಲೆಯನ್ನು ಮಸಾಜ್ ಮಾಡಲೆ? ವಿಫುಲ ತಿರಸ್ಕಾರದಿಂದ ತಲೆಯನ್ನು ಅಲುಗಾಡಿಸಿ ಒಂದು ಆಳವಾದ ಉಸಿರನ್ನು ಬಿಟ್ಟು ಹೇಳಿದಳು, ನನ್ನನ್ನು ಒಬ್ಬಳನ್ನೇ ಬಿಟ್ಟು ಬಿಡಿ, ಯಾರೂ ಮಾತನಾಡಬೇಡಿ. ಆದರೆ ಅಮ್ಮ ಊಟವನ್ನಾದರೂ ಮಾಡು ಎಂದು ದೀಪಕ್ ಹೇಳಿದಾಗ ಶೂನ್ಯವಾಗಿ ಅವನನ್ನೇ ನೋಡುತ್ತಿದ್ದಳು. ಹಸಿವಿಲ್ಲ ಎಂದು ಹೇಳಿ ಅವಳು ತನ್ನ ಕೋಣೆಗೆ ಮಲಗಲು ಹೋದಳು. ಎಲ್ಲಿಂದ ಅವಳಿಗೆ ನಿದ್ದೆ ಬರ್ತಿತ್ತು? ಅವಳ ಕಣ್ಣಲ್ಲಿ ಕಣ್ಣೀರು ತುಂಬಿತ್ತು. ತನ್ನನ್ನೇ ತಾನು ಶಪಿಸಿಕೊಳ್ಳುತ್ತಿದ್ದಳು. ತನ್ನನ್ನು ತಾನು ಅಪರಾಧಿಯಾಗಿ ಬಿಂಬಿಸುತ್ತಿದ್ದಳು. ನಾನವತ್ತು ಯಾಕಷ್ಟು ಹೆದರಿದ್ದೆ. ಇನ್ನೊಬ್ಬರ ಮಡಿಲಿನಿಂದ ಮಗನನ್ನು ಕಸಿದುಕೊಂಡ ಪಾಪದಿಂದಾಗಿ ನಾನು ಇಂಚಿಂಚು ಸುಡುತ್ತಲೇ ಬಂದಿದ್ದೇನೆ. ಆದರೆ ಇದನ್ನೆಲ್ಲ ಮಾಡಿ ನಾನು ಒಂದು ದಿನವೂ ಸುಖವಾಗಿ ಇರಲಿಲ್ಲ. ಇಷ್ಟು ವರ್ಷ ಉಸಿರು ಬಿಗಿ ಹಿಡಿದುಕೊಂಡೇ ಜೀವಿಸ್ತಾ ಬಂದಿದ್ದೇನೆ. ನನ್ನನ್ನು ನಾನೇ ಕ್ಷಮಿಸಲಿಲ್ಲ. ನನ್ನ ನೋಟದಲ್ಲಿ ನಾನು ಕೀಳಾಗಿ ಬಿದ್ದಿದ್ದೇನೆ. ಇನ್ನೂ ಜೀವಂತವಾಗಿದ್ದರೂ ಸತ್ತರೂ ಒಂದೇ ಸಮಾನ. ಮರುದಿನ ವಿಫುಲ ನಳಿನಿಯಲ್ಲಿ ಜ್ಯೋತಿಯ ಮನೆಯ ಅಡ್ರೆಸ್ ಅನ್ನು ಕೇಳಿದಳು. ಡಾಕ್ಟರ್ ಪ್ರಶಾಂತ್ ವ್ಯಂಗ್ಯವಾಗಿ ಮುಗುಳ್ನಗುತ್ತಾ ಹೇಳಿದರು, ನೀವಲ್ದಿದ್ರೆ ನಿಮ್ಮ ಪತಿ ಇಲ್ಲಿಗೆ ಬಂದೇ ಬರ್ತೀರಿ ಅಂತ ನನಗೆ ಗೊತ್ತಿತ್ತು. ಅದಕ್ಕೋಸ್ಕರನೇ ನಾನು ಕ್ಲಿನಿಕ್ ಅನ್ನು ಬಂದ್ ಮಾಡಿ ಮನೆಯಲ್ಲೇ ಕುಳಿತಿದ್ದೇನೆ. ನಂತರ ಡಾಕ್ಟರ್ ಪ್ರಶಾಂತ್ ಆಳವಾದ ಉಸಿರನ್ನು ತೆಗೆದು ಗಂಭೀರತೆಯಲ್ಲಿ ಕೇಳಿದರು, ಹೇಳಿ, ನಾನು ನಿಮಗೆ ಏನು ಸಹಾಯ ಮಾಡಬಲ್ಲೆ? ವಿಫುಲ ತಲೆಯನ್ನು ಕೆಳಗೆ ಮಾಡಿ ಅಪರಾಧಿ ಸ್ಥಾನದಲ್ಲಿ ನಿಂತುಕೊಂಡು ಒಣಗಿದ ತುಟಿಯೊಂದಿಗೆ ಕಲ್ಲು ಬಂಡೆಯಂತೆ ನಿಂತಿದ್ದಳು. ಸ್ವಲ್ಪ ಸಮಯದಲ್ಲೇ ಅವಳು ಜೋರಾಗಿ ಅತ್ತೇ ಬಿಟ್ಟಳು. ಡಾಕ್ಟರ್, ನಾನು ನಿಮ್ಮ ಅಪರಾಧಿ. ನನಗೆ ಶಿಕ್ಷೆ ಸಿಗಲೇಬೇಕು. ನಾನು ನನ್ನ ಸ್ವಾರ್ಥಕ್ಕೋಸ್ಕರ ನಿಮ್ಮ ಮಗನನ್ನು ಕಸಿದುಕೊಂಡಿದ್ದೇನೆ. ಆದರೆ ನನ್ನನ್ನು ನಂಬಿ, ನಾನು ಈ ಒಂದು ಹೆಜ್ಜೆಯನ್ನು ಮಗ ಅಥವಾ ಮಗಳು ಎಂಬ ಭೇದ ಭಾವದಿಂದ ಮಾಡಿರಲಿಲ್ಲ. ಆದರೆ ನನ್ನ ಪತಿಯ ಮೇಲಿರುವ ಭಯದಿಂದ ಇದನ್ನು ಮಾಡಿದೆ. ನಾನು ನನ್ನ ಗಂಡನ ಮೇಲಿರುವ ಹೆದರಿಕೆಯಿಂದ ಮಾಡಿದ್ದಾದರೂ ನಾನು ಮಾಡಿದ್ದು ಅಪರಾಧವೇ. ನಾನು ಮಾಡಿದ್ದು ನನ್ನ ಸ್ವಾರ್ಥಕ್ಕಾಗಿಯೇ ತಾನೆ. ಹಾಗಾದರೆ ನನಗೆ ಶಿಕ್ಷೆ ಆಗಲೇಬೇಕು. ಇದು ಸತ್ಯ. ಜ್ಯೋತಿ ನನ್ನ ಮಗಳು, ಮತ್ತೆ ದೀಪಕ್ ನಿಮ್ಮ ಮಗ ಎಂಬುದನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ಯಾವ ಶಿಕ್ಷೆಯನ್ನು ಪಡೆಯಲು ಸಹ ನಾನು ತಯಾರಿದ್ದೇನೆ ಎಂದು ಅವಳು ಕೊನೆಯದಾಗಿ ತನ್ನ ತೇವಗೊಂಡ ಕಣ್ಣುಗಳಿಂದ ಅವರ ಕಣ್ಣುಗಳನ್ನೇ ನೋಡುತ್ತಾ ಹೇಳಿದಳು. ಆದರೂ ಕೂಡ ಡಾಕ್ಟರ್ ಪ್ರಶಾಂತ್ ಮೌನವಾಗಿದ್ದರು. ಅವಳು ನಂತರ ಹೇಳಿದಳು, ನೀವು ನಿಮ್ಮ ದೀಪಕ್ನನ್ನು ನನ್ನ ಮೇಲೆ ಕೇಸ್ ಹಾಕಿ ತೆಗೆದುಕೊಳ್ಳಿ. ಯಾಕಂದರೆ ಈಗ ನನಗೆ ನನ್ನ ಪತಿಯ ಭಯವಿಲ್ಲ. ಆದರೆ ಭಯ ಇಲ್ಲವೆಂದು ಅಲ್ಲ, ಈಗಲೂ ಇದೆ. ಜೊತೆಗೆ ಅದನ್ನು ಸಹಿಸುವ ಶಕ್ತಿಯು ನನ್ನಲ್ಲಿದೆ ಎಂದು ತುಂಬ ಗಂಭೀರವಾಗಿ ನಿರ್ಭಯದಿಂದ ಅವಳು ಹೇಳಿದಳು. ಅದೇ ಸಮಯಕ್ಕೆ ಜ್ಯೋತಿ ಇದೆಲ್ಲವನ್ನು ಕೇಳಿ ಅರ್ಥ ಮಾಡಿಕೊಂಡಿದ್ದಳು. ಕೋಣೆಯ ಹೊರಗೆ ಬಂದು ಅವಳು ಹೇಳಿದಳು, ಅಪ್ಪ, ನಾನು ನಿಮಗೆ ತುಂಬ ದುಃಖವನ್ನು ನೀಡಿದ್ದೇನೆ. ಇಷ್ಟು ಹೇಳಿ ಅವರ ಪಾದಗಳಿಗೆ ಬಿದ್ದಳು. ಅವಳ ಕಣ್ಣುಗಳಲ್ಲಿ ಕಣ್ಣೀರಿತ್ತು. ಡಾಕ್ಟರ್ ಪ್ರಶಾಂತ್ಗೆ ಗೊಂದಲವಾಯಿತು. ಡಾಕ್ಟರ್ ಪ್ರಶಾಂತ್ ಈ ಒಂದು ಸನ್ನಿವೇಶದ ಕಲ್ಪನೆಯನ್ನು ಮಾಡಿರಲಿಲ್ಲ. ಅವರು ಅವಳನ್ನು ಎತ್ತಿ ಹೇಳಿದರು, ನೀನು ಯಾವಾಗ ಕಾಲೇಜಿಂದ ಬಂದೆ? ಅರೆ ಹುಚ್ಚಿ, ಹೆಣ್ಣು ಮಕ್ಕಳು ಕಾಲಿಗೆ ಬೀಳೋದಿಲ್ಲ. ನೀನು ಯಾಕೆ ಅಳ್ತಿದ್ದಿ ಎಂದು ಮುದ್ದಾಡುತ್ತಾ ಹೇಳಿದರು. ನೀನಿಲ್ಲದೆ ನನ್ನ ಜೀವನ ವ್ಯರ್ಥ ಮಗಳೇ ಎಂದು ಅವಳನ್ನು ತಬ್ಬಿಕೊಂಡು ಅರ್ಥ ಮಾಡಿಸಿದರು. ನೀನು ನನ್ನ ಶರೀರದ ಒಂದು ಭಾಗ ಜ್ಯೋತಿ. ದೀಪಕ್ ನನ್ನು ತೆಗೆದುಕೊಂಡು ನಾನೇನು ಮಾಡಲಿ? ನನ್ನಲ್ಲಿ ಜ್ಯೋತಿಯೇ ಇಲ್ಲದಿದ್ದರೆ ನನಗೆ ದೀಪ ಯಾಕೆ ಬೇಕು? ನೀನು ನಿಜವಾಗ್ಲೂ ನನ್ನ ಜ್ಯೋತಿಯಾಗಿದ್ದಿ. ಇದನ್ನು ಪ್ರೀತಿಯಿಂದ ಹೇಳುತ್ತಾ ಅವಳ ತಲೆಯನ್ನು ಸವರಿದರು. ಮತ್ತೆ ಹೇಳಿದರು,
ನೀನು ಬೇಸರ ಪಡಬೇಡ. ನಾವು ಈ ನಗರವನ್ನೇ ಬಿಟ್ಟು ಹೋಗೋಣ. ನಾನು ಅಷ್ಟು ದೊಡ್ಡ ರಾಕ್ಷಸ ಅಲ್ಲ. ಎಲ್ಲಿ ಹೆಣ್ಣು ಮಕ್ಕಳು ಜನಿಸಿದರೆ ಕೋಪ ಅಥವಾ ಭಯ ಉಂಟಾಗುತ್ತದೆಯೋ ಅಂತಹ ಸ್ಥಳಕ್ಕೆ ನಿನ್ನನ್ನು ನಾನು ದೂಡೋದಿಲ್ಲ. ನೀನೇ ನನ್ನ ಮಗ ಮತ್ತು ಮಗಳು. ಇಲ್ಲಪ್ಪ, ನನಗೆ ಗೊತ್ತಿದೆ, ಮಾನಸಿಕವಾಗಿ ನೀವು ನನ್ನನ್ನು ಅಸುರಕ್ಷಿತವಾಗಿ ನೋಡಲು ಇಷ್ಟಪಡೋದಿಲ್ಲ. ಆದರೆ ನಾನು ಇಷ್ಟು ಸ್ವಾರ್ಥಿ ಹೇಗೆ ಆಗಬಲ್ಲೆ? ನಾನು ಇಷ್ಟರವರೆಗೆ ತುಂಬ ಪ್ರೀತಿಯಿಂದಲೇ ಬೆಳೆದಿದ್ದೇನೆ. ನೀವು ನನಗೆ ಮರೆಯಲಾರದಷ್ಟು ಪ್ರೀತಿಯನ್ನು ಕೊಟ್ಟಿದ್ದೀರಿ. ನಾನು ನಿಮ್ಮನ್ನು ಬಿಟ್ಟು ಬಿಡಲು ಸಾಧ್ಯವಿಲ್ಲ. ಆದರೆ ನಾನು ನಿಮ್ಮ ಮಗನಿಂದ ನಿಮ್ಮನ್ನು ಹೇಗೆ ವಂಚಿಸುವುದು ಎಂದಾಗಲೇ ಡಾಕ್ಟರ್ ಪ್ರಶಾಂತ್ ಮಧ್ಯದಲ್ಲೇ ಅವಳು ಮಾತನಾಡುವುದನ್ನು ನಿಲ್ಲಿಸಿ, ಸುಮ್ನಿರು, ತುಂಬ ಮಾತನಾಡಲು ಕಲಿತಿದ್ದಿ ಎಂದರು. ವಿಫುಲಾ ಮುಂದೆ ಬಂದು ಜ್ಯೋತಿಯ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವ ಸಾಹಸವನ್ನು ಮಾಡಲಿಲ್ಲ. ಅಪ್ಪಿಕೊಳ್ಳೋದು ದೂರದ ಮಾತು, ವಿಫುಲಾ ಹೇಳಿದಳು. ಡಾಕ್ಟರ್, ನಾನು ನಿಮ್ಮಂತಹ ಮಹಾನ್ ವ್ಯಕ್ತಿಯ ಜೊತೆ ಅನ್ಯಾಯ ಮಾಡಿದ್ದೇನೆ. ನನಗೆ ಶಿಕ್ಷೆ ಸಿಗಲೇಬೇಕು. ನಾನು ಶಿಕ್ಷೆ ಅಧಿಕಾರಿಣಿಯಾಗಿದ್ದೇನೆ ಎನ್ನುತ್ತಾ ಪುನಃ ಮಾತನಾಡಿದಳು. ಡಾಕ್ಟರ್ ಪ್ರಶಾಂತ್ ವಿಫುಲಾರವರ ಮೇಲೆ ತುಂಬ ಕೋಪಗೊಂಡಿದ್ದರು. ಹೌದು, ಆದರೆ ಅವರಿಗೆ ಶಿಕ್ಷೆ ಕೊಡಿಸಬೇಕೆಂಬುದು ಅವರ ಮನಸ್ಸಿನಲ್ಲಿ ಇರಲಿಲ್ಲ. ಆದರೆ ಸಿಡುಕಿನಿಂದ ಹೇಳಿದರು, ಗೊತ್ತಿದೆಯೇ ನಿಮಗೆ? ಆವಾಗ ಭಯವೇಕೆ ಆಗ್ತಿತ್ತು ನಿಮಗೆ? ಯಾಕಂದ್ರೆ ನೀವು ಮೋಹದಲ್ಲಿ ಸಿಲುಕಿದ್ರಿ. ಈಗ ನಿಮಗೆ ಅಪರಾಧ ಬೋಧ ಉಂಟಾಗಿರ್ಬೋದು. ಬಹುಶಃ ನಿಮ್ಮ ಶರೀರದಿಂದಲೇ ನಿಮ್ಮ ವಾತ್ಸಲ್ಯವು ಕಳೆದು ಹೋಗಿರ್ಬೋದು. ಇದಕ್ಕಾಗಿ ನೀವು ಈಗ ಭಯಭೀತರಾಗಿಲ್ಲ. ಡಾಕ್ಟರ್, ನೀವು ಸರಿಯಾಗಿ ಹೇಳಿದ್ರಿ. ಇವತ್ತು ನನಗೆ ಅರ್ಥವಾಗಿದೆ. ಮನುಷ್ಯ ಭಯದಿಂದ ಭಾವನೆಗಳೊಂದಿಗೆ ಸುಳ್ಳಿನ ಕೋಟೆಯನ್ನು ಕಟ್ಟಿದ್ರೆ ಅವನು ಪಶುವಿಗಿಂತಲೂ ನೀಚನಾಗುವನು ಎಂದು ವಿಫುಲಾ ಹೇಳಿದಳು. ಡಾಕ್ಟರ್ ಪ್ರಶಾಂತ್ ಅವರ ಮುಖದಲ್ಲಿನ ಕಠೋರತೆ ಸ್ವಲ್ಪ ಕಡಿಮೆಯಾಯಿತು. ಅವರು ಯೋಚಿಸಿದರು. ಶಿಕ್ಷೆಯನ್ನು ಕೊಡುವ ಬದಲು ಕ್ಷಮೆಯನ್ನು ನೀಡುವುದು ವೀರ ಪುರುಷರ ಲಕ್ಷಣ. ನಮ್ಮ ಕುಟುಂಬ ಹಾಗೂ ಪ್ರಿಯರಿಗೆ ನಾವು ಎಲ್ಲವನ್ನು ತ್ಯಾಗ ಮಾಡಬೇಕಾಗುತ್ತೆ. ನಾವು ಇನ್ನೊಬ್ಬರಿಗೆ ಮಾಡುವಂಥ ತ್ಯಾಗವು ಪ್ರಶಂಸನೀಯವಾಗಿರುತ್ತದೆ. ಅಪಕಾರದ ಬದಲು ಅಪಕಾರವೇ ಅಲ್ಲ, ಉಪಕಾರವೂ ಸಿಗ್ಬೋದು. ಯಾವ ಒಂದು ಸಸ್ಯವನ್ನು ನಾವು ಬೆಳೆಸಿಲ್ಲವೋ ಅದರ ಮೇಲೆ ನಮಗೆ ಮೋಹ ಹೇಗೆ ಉತ್ಪನ್ನವಾಗುತ್ತೆ? ಅದಲ್ಲದೆ ಅದು ನಮ್ಮನ್ನು ಹೇಗೆ ಸ್ವೀಕರಿಸುತ್ತದೆ ಎಂದು ಅಂದುಕೊಂಡರು. ವಿಫುಲಾ ಎರಡೂ ಕೈಗಳನ್ನು ಜೋಡಿಸಿಕೊಂಡು ನಿರ್ಭಯದಿಂದ ನಿಂತುಕೊಂಡಳು. ಮುಂದೆ ಏನಾಗಬಹುದೆಂದು. ಡಾಕ್ಟರ್ ಪ್ರಶಾಂತ್ ದೃಢವಾಗಿ ಹೇಳಿದರು, ನೀವು ನಿಮ್ಮ ಅಪರಾಧವನ್ನು ಒಪ್ಪಿಕೊಂಡಿದ್ದೀರಿ. ಹಾಗಾಗಿ ನಾನು ಸಂತೋಷಗೊಂಡಿದ್ದೇನೆ. ನೀವೀಗ ಹೋಗ್ಬೋದು. ನೀವು ಮೊದಲು ಯಾವ ಮಿತಿಯಲ್ಲಿದ್ದೀರೋ ಅದೇ ಮಿತಿಯಲ್ಲಿ ಇರಿ. ನಿಮ್ಮ ಸತ್ಯ ನಿಮ್ಮಲ್ಲಿಯೇ ಇರಲಿ. ನಾನು ನನ್ನ ಜ್ಯೋತಿಯಲ್ಲಿ ಪ್ರಾಣವನ್ನೇ ಇಟ್ಟುಕೊಂಡಿದ್ದೇನೆ. ಬಹುಶಃ ನೀವು ಕೂಡ ನನ್ನ ಅಭಿಪ್ರಾಯವನ್ನು ಅರ್ಥ ಮಾಡಿಕೊಂಡಿರುವಿರಿ ಎಂದರು. ವಿಫುಲಾ ಅವರ ಪಾದಗಳಿಗೆ ನಮಸ್ಕರಿಸಿದಳು. ನಿಮಗೆ ಧನ್ಯವಾದ ಎಂದು ಹೇಳಿ ಅಲ್ಲಿಂದ ಹೊರಟಳು. ಈ ಕಥೆಯಲ್ಲಿ ಡಾಕ್ಟರ್ ತೆಗೆದುಕೊಂಡ ತೀರ್ಮಾನ ನಿಮಗೆ ಇಷ್ಟವಾಯಿತಾ ಎಂಬುದನ್ನು ಕಾಮೆಂಟ್ ಮಾಡಿ. ಈ ಕಥೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.